Hi guys, welcome back to Gopika Shetty YouTube channel. So ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋದೆ. ಇವತ್ತು ಏನಪ್ಪ ಲಾಗು ಅಂದರೆ ನಾನು ಬೆಳಗ್ಗೆಯಿಂದ ಯೋಚನೆ ಮಾಡ್ತಾ ಇದ್ದೀನಿ ಏನು ಲಾಗ್ ಮಾಡಲಿ ಅಂತ. ಮತ್ತು ಇವಾಗ ಟೈಮ್ ಎಷ್ಟು ಗೊತ್ತಾಗಿದೆ, 5 o'clock. ಸೊ ಇವಾಗ ಒಂದು ಪ್ಲ್ಯಾನ್ ಬಂತು, ಅದು ನಾನು ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಯಾಕಂದರೆ ಕುಕ್ಕಿಂಗ್ ವ್ಲಾಗ್ ಯಾವತ್ತೂ ಮಾಡಿಲ್ಲ, ಲೆಟ್ಸ್ ಟ್ರೈ ಒನ್ಸ್ ಅಂತ ಮಾಡೋಣ ಅಂತ. ಮತ್ತು ಇವತ್ತು ಬಂದ್ಬಿಟ್ಟು ಕ್ರಿಯೇಟಿವ್ ರೆಸಿಪಿ ಗೈಸ್, ಪ್ಲೀಸ್ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಇವಾಗಲೇ ನಾನು ಮಾಡಿ ರಿವ್ಯೂ ಕೊಟ್ಟು ನಮ್ಮಪ್ಪ ಅಮ್ಮ ರಿವ್ಯೂ ಕೊಟ್ಟಾದ್ಮೇಲೆ ಟ್ರೈ ಮಾಡೋಣ ಗೈಸ್. ಅದು ಚೆನ್ನಾಗಿ ಬಂದರೆ ಪಕ್ಕ ಟ್ರೈ ಮಾಡಿರಿ ನೀವು ಈ ರೆಸಿಪಿನ. ಮತ್ತು ಏನಪ್ಪ ಅಂದರೆ ನಾನು ಕುಕ್ಕಿಂಗು ಬರುತ್ತೆ ಗೈಸ್, ಒಂದು ಲೆವೆಲಾಗಿ ಬರುತ್ತೆ ಕುಕ್ಕಿಂಗು, ಬಟ್ ಉಪ್ಪು ಖಾರ ಹಾಕೋದೆಲ್ಲ ಸ್ವಲ್ಪ ಕಮ್ಮಿ ಬರೋದು. ಆ್ಯಂಡ್ ಮೋರ್ ಓವರ್ ಲೆಟ್ಸ್ ಟ್ರೈ, ಒಂದ್ಸಲ ಟ್ರೈ ಮಾಡಬೇಕು. ಯಾಕಂದರೆ ಎಲ್ಲನೂ ಗೊತ್ತಿರಬೇಕಲ್ಲ ಗೈಸ್, ಕುಕ್ಕಿಂಗ್ ಮಾಡೋದೆಲ್ಲ ಗೊತ್ತಿರಬೇಕು. ಯಾಕಂದರೆ ನಮ್ಮಮ್ಮ ಬೇರೆ ಮಾಡ್ತಾರೆ, ಹಾಕ್ಕೊಡ್ತಾರೆ, ಬೇರೆ ತಿನ್ನೋದೇ ಆಗಿರುತ್ತೆ ಗೈಸ್ ನಂದು. ನಾನು ಯಾವತ್ತೂ ರೆಸಿಪಿ ಅಂತೂ ಟ್ರೈ ಮಾಡಲ್ಲ, ಬಟ್ ಸ್ಟಿಲ್ ಬೇರೆ ತಿನ್ನೋದು ಮಾತ್ರ ಐತೆ ನನಗೆ ಗೊತ್ತು. ಬಟ್ ಇವತ್ತು ಕುಕ್ಕಿಂಗ್ ಮಾಡೋಣ ಅಂತ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಲ್ಲ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ವ್ಲಾಗ್. ಮತ್ತು ಎಲ್ಲ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡಿಕೊಡ್ತಾವಳೆ ನನಗೆ. ಸೊ ಇವತ್ತು ಸ್ಟಾರ್ಟ್ ಮಾಡೋಣ ಗೈಸ್. ಅವಳು ನೋಡಿದ್ರೆ ಮಾವಿನಕಾಯಿ ಕಟ್ ಮಾಡ್ಕೊಂಡು ತಿಂತಾವಳೆ ಗೈಸ್. ಹಾಂ, ಅವಳು ತಿನ್ನಲ್ಲ ಅಂತ ಗೈಸ್, ನನಗೆ ಕಟ್ ಮಾಡಿಕೊಡ್ತಾ ಇರೋದು. ಪಾಪ ಎಷ್ಟು ಲವ್ ಆಯ್ತು ನಮ್ಮ ಅಕ್ಕಗೆ ನನ್ನ ಮೇಲೆ ಅಂತ ಇವಾಗ ಗೊತ್ತಾಯಿತು. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ, ಓಕೆನಾ? ಏನು ರೆಸಿಪಿ ತೋರಿಸ್ತೀನಿ ಅಂತ ತೋರಿಸ್ತೀನಿ ಗೈಸ್ ನಿಮಗೆ. ನಾವು ಇದರಲ್ಲಿಂದ ಮಾಡ್ತಿರೋದು ರೆಸಿಪಿ. ಮತ್ತು ಸೋರೆಕಾಯಿ, ಇದು ಹೆಸರು ಬಂದ್ಬಿಟ್ಟು ಸೋರೆಕಾಯಿ ಸಾಂಬಾರು ಒಂದು ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಬಂದ್ಬಿಟ್ಟು ಸೋರೆಕಾಯಿ ಮಂಚೂರಿಯನ್ ಮಾಡ್ತಾಯಿದ್ದೀನಿ. ಸೊ ಗೋಬಿ ಮಂಚೂರಿ ಎಲ್ಲ ಇರುತ್ತಲ್ಲ ಆ ಥರನೇ ಸೋರೆಕಾಯಿ ಮಂಚೂರಿ ಮಾಡ್ತಾಯಿದ್ದೀನಿ. ಲೆಟ್ಸ್ ಟ್ರೈ ವಿತ್ ಅ ನ್ಯೂ ಸಮಥಿಂಗ್. ಕ್ರಿಯೇಟಿವ್ ಆಗಿರ್ಬೇಕು ಗೈಸ್ ಅಲ್ವಾ, ಅದಕ್ಕೋಸ್ಕರ ಕ್ರಿಯೇಟಿವ್ ಆಗಿ ಮಾಡೋಣ ಗೈಸ್, ಓಕೆನಾ? ನಾನು ತೋರಿಸ್ತೀನಿ ಏನೇನು ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂತ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ನೋಡಿ, ಮೇರಿ ಸೊಪ್ಪು ಖಾಲಿ ಆಗಿತ್ತು, ಅದಕ್ಕೆ ಅದೊಂದು ಮಿಸ್ಸಿಂಗ್ ಇತ್ತು. ನಮ್ಮ ದೊಡ್ಡಮ್ಮ ಮನೆಯಿಂದ ತರಿಸಿದ್ದೀನಿ ನೋಡಿ ಗೈಸ್, ಇವಳೆ ತೊಗೊಬಂದಿರೋದು. ತಗೋಬಮ್ಮ, ಹಾಯ್ ಮಾಡು. ಯಾರು ನಾನು? ಹೋಗು ಆಟಾಡೋಗಿನ್ನ. ಇದು ರುಬ್ಕೊಳಕ್ಕೆ, ಇದು ಸಾಂಬಾರ್ಗೆ ಗೈಸ್. ಇದು ಬಂದ್ಬಿಟ್ಟು ಇದರಲ್ಲಿ ಏನೇನು ಹಾಕಿದ್ದೀವಿ ಅಂದರೆ ತೆಂಗಿನಕಾಯಿ, ಕೊತ್ತಂಬರಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತು ಶುಂಠಿ, ಮತ್ತು ಇದು ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ. ಇವಾಗ ಇದನ್ನು ರುಬ್ಕೊಂಬರೋಣ ಗೈಸ್, ಓಕೆನಾ? ನೋಡಿ, ಕುಕ್ ಮಾಡು ಅಂದರೆ ಇಲ್ಲಿ ಬಂದು ತಿನ್ಕೊಂಡು ನಿಂತಿದ್ದಾಳೆ. ಗೋಬಿ ಮಂಚೂರಿ ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಹೊಟ್ಟೆ ಹಸಿತೈತೆ. ಇಲ್ಲಿ ಬಂದು ತಿನ್ಕೊಂಡು ನಿಂತಿದ್ದಾಳೆ. ಟೀ ಮಾಡ್ತಾ ಇದ್ದೀನಿ ಗೈಸ್ ಅವಳಿಗೋಸ್ಕರ. ನನ್ ಕಾಫಿ ಬೇಕು, ಟೀ ಕುಡಿಯಲ್ಲ. ಕಾಫಿ ಕುಡಿತಾಳೆ, ಅದರಲ್ಲಿ ಡೌ ಬೇರೆ ಮಾಡ್ತಾಳೆ. ಅದು ತಿಂತಾ ಇದ್ದೀನಿ ಅಂತ ನಮ್ಮ ಅಮ್ಮನೂ ನೋಡಿ ಗೈಸ್ ಕಾಫಿ ಕುಡಿತಾಳೆ. ಅವಳು 5 o'clock ಸ್ಟಾರ್ಟ್ ಮಾಡಿದ್ದು, ಇನ್ನು ಇವಾಗ 6 o'clock ಆಗ್ತಿದೆ. ಸುಮ್ಮನೆ ಎಲ್ಲ ಕಟ್ ಮಾಡ್ಕೊಂಡು ಗೈಸ್ ಟೈಮ್ ನೋಡಿ ಗೈಸ್, ನೀವೇ ನೋಡಿ, ಇನ್ನೂ ಟೈಮ್ ಬೆಜ್ಜಾನ ಐತೆ ಗೈಸ್. ಹೇಳು ಏನು ಹೇಳ್ತೀಯ ಅಂತ. ಇವತ್ತೇ ಫಸ್ಟ್ ಟೈಮ್ ಅಡುಗೆ ಮನೆಗೆ ಹೋಗಿದ್ದು ಅಷ್ಟೇ ಗೈಸ್. ನಮ್ಮಮ್ಮ ಜಾಸ್ತಿ ಮಾತಾಡಲ್ಲ ಅಂತ ಅನ್ಕೋಬೇಡಿ ಗೈಸ್, ನಮ್ಮಮ್ಮಕ್ಕಿಂತ ಜಾಸ್ತಿ ಮಾತಾಡೋರು ಯಾರು ಇಲ್ಲ ಗೈಸ್. ಅವಳು ಅಳ್ತಾಳೆ ಗೈಸ್. ಕಟ್ ಮಾಡೋಣ. ಇವಾಗ ನಾವು ಎಣ್ಣೆ ಹಾಕಿದ್ದೀವಿ. ಇವಾಗ ಸಾಸಿವೆ ಒಂದು ಸ್ವಲ್ಪ, ಎಣ್ಣೆ ಕಾಯ್ಬೇಕು ಗೈಸ್ ಇನ್ನೂ ಸ್ವಲ್ಪ. ಮತ್ತು ಜೀರಿಗೆ ಗೈಸ್, ಜೀರಿಗೆ ಹಾಕೋಣ. ಜೀರಿಗೆ ಮತ್ತೆ ಇದನ್ನ ಸೀದಾ ಹೋಗಕ್ಕೆ ಬಿಡಬಾರ್ದು, ಈ ಥರ ಮಾಡಬೇಕು. ಇವಾಗ ಆನಿಯನ್ ಗೈಸ್, ಸುಟ್ಟು ಗೈಸ್. ಇವಾಗ ಆನಿಯನ್ನು ಬಂದ್ಬಿಟ್ಟು ಸ್ವಲ್ಪ ಬ್ರೌನ್ ಕಲರ್, ಯೆಲ್ಲೋ ಕಲರ್ ಆಗೈತೆ ರೀ, ಸಮಥಿಂಗ್ ಬ್ರೌನ್ ಆರ್ ಯೆಲ್ಲೋ ಕಲರ್ ಆಗೋವರೆಗೂ ನಾರ್ಮಲ್ ಆಗಿ. ಇದು ಕರಿಬೇವಿನ ಸೊಪ್ಪು ಗೈಸ್. ಇವಾಗ ನಂಗೆ ಕರಿಬೇವಿನ ಸೊಪ್ಪು ಭಯ, ಎಗರುತ್ತೆ ಗೈಸ್ ಅದು. ಅದು ಮೇಲೆಲ್ಲ ಬೀಳ್ತೈತೆ, ಆದ್ರೂ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನೋಡಿ ಗೈಸ್. ಅಷ್ಟೇ, ಇದು ಸಾಂಬಾರ್ಗೆ ಗೈಸ್. ಇವಾಗ ಇದನ್ನು
ಇದೊಳಗಡೆ ಹಾಕೋಣ ಗೈಸ್. ತೋರಿಸ್ತೀನಿ. ಹಾಕೊಂಡಾದ್ಮೇಲೆ ಫ್ರೈ ಮಾಡೋಣ ಗೈಸ್. ಆಮೇಲೆ ಇನ್ನೂ ಇದು ಜಾರಲ್ಲಿ ಇರುತ್ತಲ್ಲ ಗೈಸ್, ಅದರಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಬೇಕು ಗೈಸ್. ತೋರಿಸ್ತೀನಿ. ಇದನ್ನು ಸ್ವಲ್ಪ ಹಿಂಗೆ ಫ್ರೈ ಮಾಡಿಕೊಂಡು ಆಮೇಲೆ ಗೈಸ್ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇವಾಗ ಗೈಸ್ ಅರಿಶಿನ ಹಾಕೋದು ಗೈಸ್. ಅರಿಶಿನ ಹಾಕೋಣ. ಮತ್ತು ಅರಿಶಿನ ಹಾಕಿದ್ಮೇಲೆ ಮಿಕ್ಸ್ ಮಾಡೋದು. ಸ್ಮೆಲ್ ಚೆನ್ನಾಗಿ ಬರ್ತೈತೆ ಗೈಸ್. ಇವಾಗ ಮಿಕ್ಸ್ ಮಾಡ್ಕೊಂಡು ಇದ್ರ ಜೊತೆ ಗೈಸ್ ಇನ್ನೊಂದು ಹಾಕಬೇಕು. ತೋರಿಸ್ತೀನಿ ರೀ, ಒಂದು ನಿಮಿಷ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು. ತೋರಿಸ್ತೀನಿ. ಇನ್ನೊಂದು ಹಾಕೋಬೇಕು ಗೈಸ್. ಇವಾಗ ಇದ್ರ ಜೊತೆ ನಾವು ಇದು ಕಡಲೆಬೇಳೆನ ಹಾಕೋಣ ಗೈಸ್. ಇವಾಗ ಈ ಕಡಲೆಬೇಳೆ ಆದಮೇಲೆ ಅದು ಸೋರೆಕಾಯಿನ ಹಾಕ್ಬೇಕು ಗೈಸ್. ಸೋರೆಕಾಯಿನ ಹಾಕೋಣ. ಸೋರೆಕಾಯಿನ ಹಾಕಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡೋಣ ಗೈಸ್. ಇವಾಗ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಗೈಸ್ ಸ್ವಲ್ಪ ಮಿಕ್ಸಿಯಲ್ಲಿತ್ತಲ್ಲ ಅದನ್ನು ಹಾಕಿ ಈಗ ಸ್ವಲ್ಪ ನೀರು ಹಾಕೊಳೋದು ಈ ಥರ. ಇದು ಸಾಂಬಾರು ಗೈಸ್. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ನೋಡ್ಕೊಂಡು, ಮತ್ತೆ ಖಾರದ ಪುಡಿ ಇನ್ನೂ ಹಾಕಿಲ್ಲ ಗೈಸ್. ಖಾರದ ಪುಡಿ ಹಾಕೋಣ. ಇವಾಗ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಗೈಸ್. ಮತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಯ್ತಾ ಅಂತ ನೋಡೋಣ ಇಲ್ಲಿ ಗೈಸ್. ಸ್ವಲ್ಪ ಉಪ್ಪು ಬೇಕು ಗೈಸ್. ಸ್ವಲ್ಪ ಉಪ್ಪು ಹಾಕೋಣ. ಇದು ಮುದ್ದೆಗೆ ಮತ್ತೆ ಬಿಸಿ ಬಿಸಿ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಗೈಸ್. ಮತ್ತೆ ಚಪಾತಿ ಆಗಲಿ ಇದು ಚೆನ್ನಾಗಿರುತ್ತೆ ಗೈಸ್. ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಗೈಸ್. ಸಾಂಬಾರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಿಂಗೆ ಗಟ್ಟಿಗೆ ಬೇಕಂದ್ರೆ ಗಟ್ಟಿಗೆ, ತೆಳ್ಳಗೆ ಬೇಕಂದ್ರೆ ಮಾಡ್ಕೊಂಡು ಇವಾಗ ಇದನ್ನ ಏನಿಲ್ಲ ಗೈಸ್, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1 ರೌಂಡ್ ವಿಸಿಲ್ ಬರ್ಸ್ಬಿಡೋಣ ಗೈಸ್. ಓಕೆನಾ ಗೈಸ್? ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇದೀನಿ ನೋಡಿ ಗೈಸ್. ಎಲ್ಲ ತುರ್ಕೊಳೋದು ಗೈಸ್. ನಾನು ತುರ್ತೀನಿ ಇವೆಲ್ಲ. ಓಕೆನಾ? ಇದೆಲ್ಲ ತುರ್ದಿದ್ದಾಯ್ತು ಗೈಸ್. ಸೊ ಅವನು ಕಾಯ್ಕೊಂಡಿದ್ದಾನೆ ಗೈಸ್. ಕ್ಯಾರೆಟ್ ಅಲ್ವಾ, ಅದಕ್ಕೋಸ್ಕರ ನೋಡ್ತಾವನೆ. ಇವಾಗ ಇದನ್ನು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಗೈಸ್. ಇವಾಗ ನೋಡಿ ಇವನ್ನೆಲ್ಲ ಆಗಬೇಕು. ಫಸ್ಟು ಬೀನ್ಸ್ ಹಾಕೋಣ. ಒಂದು ಪಾತ್ರೆಗೆ ಬೀನ್ಸು, ಆಮೇಲೆ ಇದು ಸೋರೆಕಾಯಿ ತುರಿದಿರೋದು, ಆಮೇಲೆ ಇದು ಕ್ಯಾರೆಟ್ ಗೈಸ್. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಗೈಸ್. ಇದು ಬಂದ್ಬಿಟ್ಟು ಗೋಬಿ ಮಂಚೂರಿ, ಅಂದರೆ ಏನಿದು ಸೋರೆಕಾಯಿ ಮಂಚೂರಿ ಗೈಸ್. ಸೋರೆಕಾಯಿ, ಕ್ಯಾರೆಟ್, ವೆಜಿಟೇಬಲ್ ಮಂಚೂರಿ ಅಂದ್ಕೊಂಡ್ರು ಪರವಾಗಿಲ್ಲ. ವೆಜಿಟೇಬಲ್ ಮಂಚೂರಿ ಗೈಸ್, ಯಾವುದು ಬೇಡ. ಇವಾಗ ಇದನ್ನು ಹಿಂಗೆ ಮಿಕ್ಸ್ ಮಾಡೋಣ ಗೈಸ್. ಇವಾಗ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಗೈಸ್, ಇವು ಮೂರನ್ನು ಹಿಂಗೆ ಹಾಕೋಣ. ಮತ್ತು ಇದು ಕಾರ್ನ್ಫ್ಲೋರ್ 3 ಟೇಬಲ್ ಸ್ಪೂನ್ ಹಾಕೋಣ ಗೈಸ್. ಓಕೆನಾ? 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್. ಅಳತೆ ನೋಡ್ಕೊಳ್ಳಿ ಗೈಸ್. ನಿಮಗೆ 3 ಟೇಬಲ್ ಸ್ಪೂನ್ ಆಗುತ್ತಾ, ಎಷ್ಟಾಗುತ್ತೆ ಅಂತ ನೀವೇ ನೋಡ್ಕೊಂಡು ಹಾಕ್ಕೊಳ್ಳಿ ಗೈಸ್. ಓಕೆನಾ ಗೈಸ್? ಓಕೆನಾ? ಲೆಟ್ಸ್ ಮಿಕ್ಸ್. ಇವಾಗ ಇನ್ನೂ ಒಂದು ಹಾಕೋಬೇಕು, ಮೈದಾ ಹಾಕೋಬೇಕು. ಇನ್ನೂ ಒಂದು ಹಾಕೋಬೇಕು, ಮೈದಾ ಹಾಕೋಬೇಕು ಗೈಸ್. ಇವಾಗ ಗೈಸ್ ಇದು ಸಾಂಬಾರು ರೆಡಿ ಆಗೈತೆ. ಸ್ಮೆಲ್ ಅಂತೂ ಘಮ ಘಮ ಅಂತ ಬರ್ತೈತೆ ನೋಡಿ ಗೈಸ್. ಮುದ್ದೆಗೆ ಮಾತ್ರ ಸಕ್ಕತ್ತಾಗಿರುತ್ತೆ ಗೈಸ್. ಮುದ್ದೆ ಮತ್ತು ದೋಸೆಗೆ ಸೂಪರ್ ಕಾಂಬಿನೇಷನ್. ಈವನ್ ಚಪಾತಿ ಕೂಡ ಸಕ್ಕತ್ತಾಗಿರುತ್ತೆ ನೋಡಿ. ಸ್ವಲ್ಪ ಕೈ ಶೇಕ್ ಆಗ್ತಾ ಇದೆ, ಯಾಕಂದ್ರೆ ಅಷ್ಟು ದೂರ ಐತೆ ಗೈಸ್. ಎಣ್ಣೆ ಅಂದರೆ ಭಯ. ಸ್ವಲ್ಪ ಹಾಕೋಬೇಕು. ಈ ಥರ ಹಾಕೋನಾದ್ಮೇಲೆ ಅದು ಬೆಂದಾದ್ಮೇಲೆ ಸ್ವಲ್ಪ ಬ್ರೌನ್ ಕಲರಲ್ಲಿ ಬರಬೇಕು ಗೈಸ್. ನಮ್ಮ ಮಮ್ಮಿ ಹಾಕ್ಕೊಡ್ತಾರೆ ಗೈಸ್. ಆಮೇಲೆ ಕೈಗೆ ಏನಾರ ಮಾಡ್ಕೊಬಿಟ್ಟೆ ನಾನು ಅಂತ ನಮ್ಮ ಮಮ್ಮಿಗೆ ಭಯ ಗೈಸ್. ಬರೆಯೋವರೆಗೂ ನಾವು ಸ್ವಲ್ಪ ಮಾವಿನ ಹಣ್ಣು ತಿನ್ನೋಣ. ಇವ್ನು ನೋಡಿ ಗೈಸ್, ಯಾವಾಗೂ ಕಿರ್ಚೋದೆ ಗೈಸ್. ಒಂದು ಮಾವಿನಕಾಯಿ ಬೇಕು ಅಂತ ಕಿರ್ಸ್ತಾವ್ ಗೈಸ್. ಮಾವಿನಕಾಯಿ ಬೇಕು ಅಂತ ಏನು ಮಾಡೋಣ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಗೈಸ್.
ನೋಡಿ ಗೈಸ್ ಹೆಂಗೆ ಮಲ್ಗೋಣೆ. ನಾವೇನೋ ಅಡುಗೆ ಮಾಡ್ತಾ ಇದ್ದೀವಿ ಅಂತ. ಓರಿಯೋ ಏನು ಮಾಡಿದ್ರೆ ಎದೊಳಲ್ಲ ಗೈಸ್. ಸ್ಟೈಲ್ ಗೈಸ್ ಒಂದು. ನಾವೇನಾರ ಮಾಡ್ತಿರೋವಾಗ ಅವ್ನು ಮಾಡೋದು ಅವನು. ಏನು ಮಾಡೋಕ್ಕಲ್ಲ. ಸೊ ಇವಾಗ ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ 5 minutes ರೆಸ್ಟ್ ಗೈಸ್. ಸುಸ್ತಾಗ್ಬಿಟ್ಟೆ ಗೈಸ್ ಅಡುಗೆ ಮಾಡಿ ಅದಕ್ಕೋಸ್ಕರ ರೆಸ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ನಗಿದ್ರು. 2000 years later. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಕಾಯ್ದ ಮೇಲೆ ಆನಿಯನ್ಸ್ ಹಾಕೋಣ. ನೋಡಿ ಆಲ್ರೆಡಿ ಕಾಯ್ದೈತೆ. ಓಕೆ, ಈಗ ನಾವು ರುಬ್ಬಿರೋಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಗೈಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೋಮ್ ಮೇಡ್. ಪ್ಯಾಕೆಟ್ ಹಾಕಿದ್ರೆ ಗೈಸ್ ಅದು ಒಂಥರ ಮನೇಲಿ ಮಾಡಿ ನಾವೇ ಜಜ್ಜಿ ಹಾಕಿದ್ರೆ ಫ್ರೆಶ್ ಆಗಿರುತ್ತೆ ಗೈಸ್. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಅದು ಚಟಪಟ ಆಗುತ್ತೆ ಗೈಸ್. ಯಾರ್ದು ಡೈಲಾಗ್ ಅಂತ ಕಮೆಂಟ್ ಹಾಕ್ತೀವಿ. ನಮಸ್ಕಾರ, ನಾನು ಚಟಪಟ ಚಂದ್ರು. ಬೆಳ್ಳುಳ್ಳಿ ಕಬಾಬ್ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಓಕೆನಾ? ಸ್ವಲ್ಪ ಸ್ಲಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳೋಣ, ಲೋ ಫ್ಲೇಮಲ್ಲಿ. ಓಕೆನಾ? ಕರಿಬೇವಿನ ಸೊಪ್ಪು ಹಾಕೋಣ ಗೈಸ್. ಸೌಂಡ್ ನೋಡಿ ಗೈಸ್, ಸೌಂಡ್ ನೋಡಿ ಗೈಸ್. ನಾವು ಕೆಚಪ್ ಹಾಕೋಣ, ಟೊಮೆಟೊ ಸಾಸ್ ಸ್ವಲ್ಪ ಹಾಕೋಣ ಗೈಸ್. ಐ ಥಿಂಕ್ ಸಾಕು. ಇಷ್ಟು ಸೋಯಾ ಸಾಸ್, ಇದು ಸ್ವಲ್ಪನೇ ಹಾಕ್ಬೇಕು ಗೈಸ್. ಸಾಕು ಗೈಸ್. ಫ್ರೈ ಮಾಡ್ಕೋಬೇಕು ಗೈಸ್. ಆಮೇಲೆ ಇದಕ್ಕೆ ವಿನಿಗರ್ ಹಾಕ್ಬೇಕು. ಈಗ ವಿನಿಗರ್ ಹಾಕೋದು. ಒಂದು ಸ್ಲಿಮ್ಮಲ್ಲಿಟ್ಟು ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಳೋಣ ಗೈಸ್. ಇವಾಗ ಕಲಸಿಟ್ಕೊಂಡಿರುವ ಕಾರ್ನ್ಫ್ಲೋರ್ ಗೈಸ್. ಇದು ಕಾರ್ನ್ಫ್ಲೋರು ಒಂಚೂರು ವಾಟರ್ ಹಾಕಿ ಕಲಸಿಟ್ಕೊಂಡಿದ್ವಿ. ಅದನ್ನು ಇದರೊಳಗಡೆ ಹಾಕಿ ಮಿಕ್ಸ್ ಮಾಡೋದು. ಸ್ವಲ್ಪ ಚಿಲ್ಲಿ ಪೌಡರ್ ಗೈಸ್. ಆಮೇಲೆ ಇದಾದಮೇಲೆ ನೆಕ್ಸ್ಟು ಈಗ ಗೈಸ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಗೈಸ್. ಓಕೆ ಗೈಸ್, ಇವಾಗ ಇದ್ರದ್ದು ಉಪ್ಪು ಖಾರ ಎಲ್ಲ ನೋಡಬೇಕು. ಒಂದು ಗ್ಲಾಸ್ ನೀರು ಹಾಕೋಬೇಕು, ಸ್ವಲ್ಪ ಗೈಸ್, ಜಾಸ್ತಿ ಬೇಡ. ಆಮೇಲೆ ಇವಾಗ ಹಿಂಗೆ ಫ್ರೈ ಮಾಡ್ಕೊಂಡು ಉಪ್ಪು ಖಾರ ನೋಡೋಣ. ಸ್ವಲ್ಪ ಉಪ್ಪು ಬೇಕು ಗೈಸ್, ಉಪ್ಪು ಹಾಕೋಣ. ಕರೆದಿಟ್ಕೊಂಡಿರುವ ಗೋಬಿನ ಹಾಕೋಣ ಗೈಸ್. ಇದು ಒಳಗಡೆ ಹೀಗೆ ಹಾಕ್ಬಿಟ್ಟು ಫ್ರೈ ಮಾಡೋಣ ಗೈಸ್. ಮತ್ತೆ ಮಿಕ್ಸ್ ಮಾಡೋಣ ಗೈಸ್. ಈ ಥರ ಮಿಕ್ಸ್ ಮಾಡಿದ್ರೆ ರೆಡಿ ಆಗೋಯ್ತು ಗೈಸ್. ಇದನ್ನು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ಗೈಸ್. ಸೊ ಸ್ವಲ್ಪ ಬೇಯಕ್ಕೆ ಬಿಟ್ಟಿದ್ದೀನಿ ಗೈಸ್. ಸೊ ಅದು ಮುಗ್ದಾದ್ಮೇಲೆ ನಿಮಗೆ ತೋರಿಸ್ತೀನಿ ಹೆಂಗೆ ಬಂದೈತೆ ಸಾಂಬಾರು ಗೋಬಿ ಮಂಚೂರಿ ಎರಡು. ಟೇಸ್ಟ್ ಮಾಡೋಕ್ಕೆ ನಮಗೆ ಕಂಟೆಸ್ಟೆಂಟ್ಸ್ ಯಾರು ಅಲ್ಲ ಗೈಸ್, ಜಡ್ಜ್ ಯಾರ್ಯಾರು ಇದ್ದಾರೆ ಅಂದರೆ ನಮ್ಮಪ್ಪ, ನಮ್ಮಕ್ಕ, ನಮ್ಮ ಮಮ್ಮಿ 3 ಜನನು ಟೇಸ್ಟ್ ಮಾಡಿ ರಿವ್ಯೂ ಕೊಡ್ತಾರೆ. ಅಂಟಿಲ್ ದಟ್ ಗೈಸ್, ಇವಾಗ ನಾವು ಟೇಸ್ಟು ನಮ್ಮಪ್ಪಗೆ ಫಸ್ಟ್ ಕೊಡೋಣ ಗೈಸ್. ಹೆಂಗನ್ಸ್ತೈತೆಪ್ಪ ಅಡುಗೆ ಮಾಡಿದ್ದು? ಖುಷಿಯಾಗಿದೆ. ಓಕೆ, ಟೇಸ್ಟ್ ನೋಡಪ್ಪ. ಅದು ಸೋರೆಕಾಯಿ ಸಾಂಬಾರ್. ಓಕೆ, ಇದು ಗೋಬಿ ಮಂಚೂರಿ, ಸೋರೆಕಾಯಿ ಮಂಚೂರಿ. ಸಾಂಬಾರ್ಗಿಂತ ಗೋಬಿ ಮಂಚೂರಿ ಚೆನ್ನಾಗಿದೆಯಾ? ಓಕೆ, ಒಂದು ರಿವ್ಯೂ ಬಂತು ಗೈಸ್. ಇವಾಗ ನಮ್ಮಮ್ಮ ಅಮ್ಮ ಡವ್ ಮಾಡ್ತಾ ಇದ್ದಾರಾ ನಿಜ ಹೇಳ್ತಾ ಇರೋ ಅಂತನೂ ಗೊತ್ತಾಗ್ತಾ ಇಲ್ಲ ಗೈಸ್. ಹೇಳಿ. ಸ್ವಲ್ಪ ಸಾಲ್ಟು ಜಾಸ್ತಿ ಐತೆ ಗೋಬಿ ಮಂಚೂರಿಯಲ್ಲಿ. ಸೂಪರ್ ಆಗಿದೆ. ಓಕೆ ಮಾ, ಥ್ಯಾಂಕ್ ಯು, ಬಾಯ್. ನಮ್ಮ ಅಪ್ಪ ನೋಡಿದ್ರೆ ಗೋಬಿ ಮಂಚೂರಿ ಇಷ್ಟ ಆಯ್ತು ಅಂತಾರೆ, ನಮ್ಮಮ್ಮ ನೋಡಿದ್ರೆ ಆ ಸಾಂಬಾರ್ ಇಷ್ಟ ಆಯ್ತು ಅಂತಾರೆ. ಬಟ್ ಎರಡು ಚೆನ್ನಾಗೈತೆ ಅನಿಸ್ತೈತೆ. ಇನ್ನೊಂದು ರಿವ್ಯೂ ನಮ್ಮ ಅಕ್ಕದು ರಿವ್ಯೂ ಮಾಡ್ತಾಳೆ ಗೈಸ್.
ಜಾಸ್ತಿ ಇಷ್ಟ ಆಯಿತು. ಓಕೆ, ರಿವ್ಯೂ ಚೆನ್ನಾಗಿ ಬಂದೈತೆ. ಸೊ ಹೋಪ್ ಸೂಪರ್ ಆ್ಯಂಡ್ ಬೆಸ್ಟು ಚೆನ್ನಾಗಿ ಮಾಡಿದ್ದೀನಿ ಫಸ್ಟ್ ಟೈಮಾಗೆ. ಸೊ ಈಗ ಈ ಥರನೇ ಕುಕ್ಕಿಂಗ್ ವ್ಲಾಗ್ ನಿಮಗೆ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಹಾಕಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಗೋಪಿಕಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಆ್ಯಂಡ್ ಬೆಳೆಸೋರು ನೀವೇ, ಉಳಿಸೋರು ನೀವೇ. ಆ್ಯಂಡ್ ಲವ್ ಯು ಆಲ್. ಟೇಕ್ ಕೇರ್. ಬಾಯ್.